ಗಂಡನ್ಗೆ ಎಷ್ಟು ತಮಾಷೆ ಮಾಡ್ತಿರ್ತೀನಿ, ಸುಮನಾನು ಹಾಗೆ ಮಾಡಿದ್ಲು ಅನ್ಕೋಬೇಕು. ನೀವ್ ವಲ್ಲಬ್ರೋಗೆ ಬುದ್ಧಿ ಕಲಿಸ್ಬೇಕು ಅಂತ ಹಾಗೆ ಮಾತಾಡ್ತೀರಾ ಆತ್ಗೆ. ಆದ್ರೆ ಈ ರಾಕ್ಷಸಿ ನಮ್ಮನ್ ದಾರಿ ತಪ್ಸಕ್ ಮಾತಾಡ್ತಾಳೆ. ನನ್ ಬೈಯೋದಿಕ್ಕೇನೆ ಇಲ್ಲಿಗೆ ಬಂದಿದ್ದೀರಾ ಅನ್ಸತ್ತೆ. ಅಷ್ಟೊಂದ್ ಫ್ರೀ ಆಗಿದ್ರೆ ಆ ಡೆಡ್ ಬಾಡಿನ ಹುಡ್ಕಕ್ ಹೋಗಿ ಮೊದ್ಲು. ಪ್ರಾಣ ಇದೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಇದ್ಯಾ ನೀನ್ ನೋಡಿದ್ಯಾ? ನೋನೋ ಹೊತ್ಗೆ ಗುರುಗಳು ಹೇಳಿದ ಮಾತನ್ನ ಹೇಳ್ತಾ ಇದೀನಿ. ಶವ ಅಲ್ಲ, ಅಚೈತನ್ಯವಾಗಿರೋ ದೇಹ ಅದು ಅಂತ ಹೇಳಿದ್ರು. ಹೌದು ಅಕ್ಕ, ಅತ್ತೆ ಅವರೆಲ್ಲ ಹೋಗಿದ್ದಾರೆ, ನಾವು ಹೋಗ್ಬಾರ್ದಾ? ಯು ಆರ್ ನಾಟ್ ಅಲೌಡ್. ಯಾರ್ ಹೇಳಿದ್ದು? ನಡಿ ಸುಮನ. ಅಮ್ಮಯ್ಯ ಹೊರಟೋದ್ರು. ಕೆಲಸ ಏನೋ ಕರೆಕ್ಟಾಗಿ ಮಾಡಿದೆ, ಏನಾಗುತ್ತೋ ನೋಡ್ಬೇಕು. ಮನೆ ಎಲ್ಲ ತಿರುಗಿಸ್ತಿದ್ದಾಳೆ ಹೊರತು ಆ ಬಾಡಿಯಲ್ಲಿದೆ ಅಂತ ತೋರಿಸ್ತಾ ಇಲ್ಲ. ಗುರುಗಳ ಮಾತಿನ ಪ್ರಕಾರ ಮಗು ಹಿಂದೆ ನಡ್ಕೊಂಡು ಹೋಗ್ತಿದ್ದೀವಿ ಹೊರತು ಏನೂ ಪ್ರಯೋಜನ ಆಗ್ತಾನೇ ಇಲ್ಲ. ಒಂದು ನಿಮಿಷ ತಿಲೋತ್ತಮ. ಅಮ್ಮ ಗಾಯತ್ರಿ, ಅಚೇತನವಾದ ದೇಹವನ್ನು ತೋರಿಸ್ತೀನಿ ಅಂತ 4 ದಿಕ್ಕುಗಳನ್ನ ತೋರಿಸ್ತಾ ಇದೆಯಲ್ಲ ತಾಯಿ. ಕಾಣಿಸ್ತಾ? ಏನ್ ಕಾಣಿಸ್ಬೇಕು? ಇವ್ರು ಎಲ್ಲಿದ್ದಾರೆ ಅಂತ ಮನೆಲ್ಲ ಹುಡುಕಿ ಕಾಲ್ ನೋವು ಬಂದ್ಬಿಡ್ತು. ಗುರುಗಳು ಹೇಳಿದ್ದಾರೆ ಅಂದ್ರೆ ಅದು ಖಂಡಿತವಾಗ್ಲೂ ನಿಜಾನೇ ಆಗಿರುತ್ತೆ. ಏ ಗಾಯತ್ರಿ, ಅಯ್ಯೋ ನೀನ್ ತೋರಿಸ್ತೀಯ ಅಂತ ನಂಬುದ್ರೆ ನಮಗ್ ಮೋಸ ಮಾಡ್ತಿದ್ಯಾ? ಲೆಕ್ಕ ಮಾಡಿದ್ರಾ? ಏಯ್, ಜೋಕ್ ಮಾಡ್ಬೇಡ. ಗುರುಗಳೇ, ನೀವೇ ದಿವ್ಯ ದೃಷ್ಟಿಯಲ್ಲಿ ಒಂದ್ಸಲ ನೋಡಿ. ಭಗವಂತನ ಮಾಯೆಯನ್ನ ಕಂಡುಹಿಡಿಯಬಹುದೇ ಹೊರತು ಮನುಷ್ಯ ಆಡುವ ನಾಟಕವನ್ನ ಕಂಡುಹಿಡಿಯೋದಕ್ಕೆ ಯಾರಿಂದಲೂ ಆಗೋದಿಲ್ಲ ವಲ್ಲಭ. ಯಾರ್ ನಾಟಕ ಆಡ್ತಾ ಇದಾರೆ ಅಂತ ಹೇಳ್ತಿದ್ದೀರಾ? ನೀನಾ ನಾನಾ ಅಂತ ಅಲ್ಲ ದುರಂಧರ. ಯಾರಿಗೆ ಯಾರು ಪಾತ್ರಧಾರರೋ ಅವರಿಗೆ ಅವರೇ ಸೂತ್ರಧಾರರು ಕೂಡ. ಏನೋ ಸ್ವಾಮಿ, ಯಾರ್ ಮಾತ್ ನಂಬೇಕೋ ಗೊತ್ತಾಗ್ತಾ ಇಲ್ಲ. ಈ ಮಗುಗ್ ನೆಟ್ಟಿಗ್ ಮಾತಾಡಕ್ ಬರಲ್ಲ, ಆದ್ರೆ ದೊಡ್ಡ ದೊಡ್ಡ ಕೆಲ್ಸ ಎಲ್ಲ ಮಾಡ್ತಿರ್ತಾಳೆ. ಇವತ್ತು ದೊಡ್ಡ ಕೆಲ್ಸನೇ ಹೇಳಿದ್ದಾರೆ. ದೇಹನ ತೋರಿಸ್ತೀನಿ ಅಂತಿದ್ದ ಹಾಗೇನೆ ಏನೋ ಜೋಶಲ್ಲಿ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ದೇಹ ಅಂದ್ರೆ ದಾಹ ಅನ್ಕೊಂಡ್ಲೇನೋ. ಬಿಕ್ಕಳಿಕೆ ಬಂದ್ರೆ ನೀರ್ ಕುಡಿತಾಳೆ, ಹಾಗೆ ನಿಮ್ಗೆ 3 ಕೆರೆ ನೀರನ್ನು ಕೂಡ ಕುಡಿಸ್ತಾಳೆ. ನೋಡ್ತಾ ಇದ್ರೆ ಹಾಗೆ ಅನ್ಸುತ್ತೆ. ಹಾಗೆ ಸಾಫ್ಟ್ ಆಗಿದ್ರೆ ಈ ಹುಡುಗಿ ನಮ್ಮನ್ನ ಆಟಾಡ್ಸ್ತಾಳತ್ತೆ. ಏಯ್ ಗಾಯತ್ರಿ, ಸ್ವಾಮೀಜಿ ಹೇಳಿದ ದೇಹ ಎಲ್ಲಿದೆ ಅಂತ ನಿನಗ್ ಗೊತ್ತಿದೆ ಅಂತ ಹೇಳಿದೆ ಅಲ್ವಾ, ಈಗ ತೋರ್ಸು. ಎಲ್ಲಿಗೂ ಹೋಗ್ತಾ ಇದ್ದಾಳಲ್ಲ. ನೋಡೋಣ ಬನ್ನಿ. ಸುಮನ ಕೋಪಿಸ್ಕೊಂಡಿರೋದಕ್ಕೆ ಅವಳ ಮುಖ ನೋಡಕ್ ಆಗದೆ ಅಲ್ಲಿಗೆ ಹೊರಟೋದ್ಲು ಅನ್ಸುತ್ತೆ. ಈ ಸಲನಾದ್ರೂ ಆ ದೇಹನ ತೋರಿಸ್ಲಿಲ್ಲ ಅಂದ್ರೆ ಗುರುಗಳ ಮಾತಕ್ ಕೂಡ ಬೆಲೆ ಇಲ್ಲ ಅಂತ ಆಗತ್ತೆ. ಹಾ ಹೌದು ಮಾಮ್, ಬನ್ನಿ. ಎಷ್ಟು ನಾಟಕ ಮಾಡಿದ್ಲ ಹೊಸ ಅಕ್ಕ. ತ್ರಿನೇತ್ರಿ ಆಡ್ತಾ ಇಲ್ಲ ಸುಮನ, ಆಡ್ಸಿದ್ದು. ಅಷ್ಟು ಬುದ್ಧಿವಂತಿಕೆ ದೇವಿಪುರದ ಹುಡುಗಿಗೆ ಇರತ್ತಾ ಅಂತ ನನ್ಗೀಗ ಹೊಸ ಅನುಮಾನ ಶುರು ಆಗಿದೆ ಅತ್ತೆ. ಅಯ್ಯೋ ಸಾಕ್ ನಿಲ್ಸು ಸುಮನ. ಇಷ್ಟು ದಿನ ಡೌಟ್ ಅಲ್ಲಿ ನಮ್ ತಲೆ ಎಲ್ಲ ಕೆಟ್ಟೋಗಿತ್ತು. ಅಯ್ಯೋ, ನಂತರ ಬುದ್ಧಿ ಇಲ್ದಿರೋರಾಗಿದ್ರು ಆಗಿರ್ಬೋದು, ಇಲ್ಲ ಅತಿ ಬುದ್ಧಿವಂತರಾದ್ರೂ ಆಗಿರ್ಬೋದು. ಯಾವ್ದೇನೇ ಆದ್ರೂ ಅಯ್ಯೋ ಆ ಮೋಸ್ಗಾತಿ ತ್ರಿನೇತ್ರಿ ಅಂತೂ ಎಸ್ಕೇಪ್ ಆಗಿದ್ದಾಳಲ್ವಾ. ಮನೇಲಿರೋ ರತ್ನಂನೋರ್ಗೆ, ಅವ್ರ ಮಗಳು ವೈಶಾಲಿಗೆ, ಅಳಿಯ ಮುಕುಂದನ್ಗೆ ಹೇಗ್ ಹೇಳ್ಬೇಕು ಅಂತ ಯೋಚನೆ ಮಾಡಿ. ಇನ್ನೇನತ್ತೆ ಯೋಚನೆ ಮಾಡೋದು? ಅವ್ರ ಮೊಮ್ಮಗಳಿಲ್ಲ ಅಂದ್ಮೇಲೆ ಅವ್ರನ್ನ ಯಾಕೆ ಸಾಕ್ಬೇಕು ನಾವು? ಅಯ್ಯೋ, ನಮ್ಮ ಆಸ್ತಿ ಏನ್ ಹೋಗಲ್ವಲ್ಲ ಸುಮನ. ನಮ್ ನೈನ್ಯಾಕನ್ ದುಡ್ಡೇ ಖರ್ಚಾಗ್ತಿದ್ರು, ನಮಗ್ ಸಂಬಂಧನೇ ಇಲ್ದಿರೋ ಅವ್ರಿಗೆ ದುಡ್ಡು ಯಾಕೆ ಸುರಿಬೇಕು ಬಾವಾ? ಹಾಗಂತ ಕಳಿಸ್ಕೊಟ್ರೆ ತ್ರಿನೇತ್ರಿನ ನಾವು ಹಿಡಿಯಕ್ಕೆ ಆಗಲ್ಲ. ಅಯ್ಯೋ, ಮತ್ತೆ ಅವಳ ತಂಟ ಯಾಕೆ ಮಾಮ್? ಮತ್ತೆ ಕರ್ಕೊಂಡ್ ಬಂದ್ರೆ ಕನ್ಫ್ಯೂಸ್ ಆಗಿ ಒದ್ದಾಡ್ತೀವಿ ಅತ್ತೆ. ಅವಳನ್ನ ಉಪಯೋಗಿಸ್ಕೊಂಡು ನೈನಿಗೆ ಚೆಕ್ ಕೊಟ್ರೆ
ಅಯ್ಯೋ ಅರ್ಥ ಆಗಿಲ್ಲ ಅತ್ತೆ. ಮಾಮ್, ನೀವ್ ಹೋಗಿ ಹೋಗಿ ಒಡ ಹುಟ್ಟಿ ತಂಗಿ ಜೊತೆ ಹೇಳ್ತಿದ್ದೀರಾ. ಏಯ್, ತಂಗಿ ತಂಗಿನೇ, ಕರುಳ ಬಳ್ಳಿನೇ. 100 ಕೋಟಿಯಲ್ಲಿ ಪಾಲ್ ಸಿಗುತ್ತೆ ಅಂದ್ರೆ ಸುಮನ ನಮ್ಮ ಮಾತು ಕೇಳಲ್ವಾ ಹೇಗೆ? ಅಷ್ಟು ಆಸ್ತಿ ಫ್ರೀಯಾಗಿ ಬರತ್ತೆ ಅಂತಂದ್ರೆ ನಾನು ನಿಮ್ ದಾರಿಲೇ ನಡೀತೀನಿ ಅತ್ತೆ. ಮುಳ್ಳು ಹಾಗಿರ್ಲಿ ಅತ್ತೆ, ಗಾಜಿದ್ರು ಕೂಡ ನಾನ್ ಮುಂದೆ ಹೋಗ್ತೀನಿ. ಅಯ್ಯೋ, ದುಡ್ಡು ಅಂದ್ರೆ ಇಷ್ಟೊಂದು ಹುಚ್ಚ ಸುಮನ ನಿನ್ಗೆ? ಅದಿಲ್ದಿರೋರ್ನ ಹುಚ್ಚರ ತರ ನೋಡೋ ಅಂತ ಕಾಲದಲ್ಲಿ ಇದೀವಿ ಬಾಬಾ ನಾವು. ಅತ್ತೆ, ಐಡಿಯಾ ಏನು ಅಂತ ಹೇಳಿ, ನಾನ್ ನಿಮ್ ಜೊತೆ ಕೈ ಜೋಡಿಸ್ತೀನಿ. ತ್ರಿನೇತ್ರಿ ನೈನಿ ತರ ನಟಿಸಿ ಎಷ್ಟಾಸ್ತಿನ ನುಂಗಿದಾಳೆ ಅನ್ನೋದನ್ನ ಕಂಡು ಹಿಡಿಬೇಕು.